ನೀವು ಬಿಜೆಪಿಯನ್ನ ತೋರಿಸಿ ನಮ್ಮ ಮತಗಳನ್ನು ಪಡೆದು ಅಧಿಕಾರವನ್ನ ಮಾಡ್ತಾ ನಮ್ಮನ್ನ ತುಳಿತಾ ಇದ್ದೀರಿ. ಸಿದ್ದರಾಮಯ್ಯ ಸಾಹೇಬ್ರೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಇಬ್ಬರ ಜಗಳದಲ್ಲಿ ಮುಸ್ಲಿಮರನ್ನ ಬಲಿಪಶುವನ್ನಾಗಿ ಮಾಡ್ತಾ ಇರೋದನ್ನ ನಾವೆಂದೂ ಸಹಿಸಕ್ಕಾಗೋದಿಲ್ಲ. ನಾವು ಉಲೇಮಾಗಳ ಜೊತೆ ಇದ್ದೀವಿ, ಸಮುದಾಯದ ನಾಯಕರ ಜೊತೆ ಇದ್ದೀವಿ. ಬರುವಂತ ಚುನಾವಣೆಗಳು ಬಹಳಷ್ಟಿವೆ. ಅಲ್ಲಿ ನಮ್ಮ ಶಕ್ತಿಯ ಪ್ರದರ್ಶನವನ್ನ ನಾವು ಮಾಡ್ತೇವೆ. 2028ಕ್ಕೆ ನಾವು ಕಾಂಗ್ರೆಸ್ಸಿನ ಶವಯಾತ್ರೆ ಮಾಡೋದರ ನಿಶ್ಚಿತ. 2023ರ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಎಷ್ಟು ಶ್ರಮ ಪಟ್ಟಿದ್ರೋ ಅದಕ್ಕಿಂತಲೂ ಹೆಚ್ಚು ಶ್ರಮವನ್ನ ಅಬ್ದುಲ್ ಜಬ್ಬಾರ್ ಅವರು ಪಟ್ಟಿದ್ರು. ಅವರ ಶ್ರಮವನ್ನೂ ಸಹಿತ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರನ್ನೂ ಕೂಡ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಿರುವುದು ನಮ್ಮೆಲ್ಲ ರಾಜ್ಯದ ಮುಸಲ್ಮಾನರಿಗೆ ಸಾಕಷ್ಟು ನೋವು ತರುವಂತ ಒಂದು ಘಟನೆಯಾಗಿದೆ. ನಸೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ಆದೇಶದ ಪ್ರಕಾರ ಅವರು 11 ದಿನ ಬಾಗಲಕೋಟೆಯಲ್ಲೇನೆ ಕೆಲಸ ಮಾಡಿದ್ರು. ಚುನಾವಣೆ ಮುಗಿಯುವವರೆಗೂ ನೀವು ಬಾಗಲಕೋಟೆ ಬಿಟ್ಟು ಹೋಗಬಾರದು ಅನ್ನುವಂಥ ಆದೇಶ ಕೆಪಿಸಿಸಿ ಅಧ್ಯಕ್ಷರೇ ಮಾಡಿದ್ದ ಕಾರಣಕ್ಕಾಗಿ ಅವರು ಬಾಗಲಕೋಟೆ ಬಿಟ್ಟು ಹೊರಗೆ ಬರಲಿಲ್ಲ. ಏನಾದರೂ ಬಾಗಲಕೋಟೆ ಗೆದ್ರೆ ಅದರ ಸಂಪೂರ್ಣ ಶ್ರೇಯಸ್ಸು ಇವತ್ತು ನಸೀರ್ ಅಹಮದ್ ಅವ್ರಿಗೆ ಸಲ್ಲಬೇಕಾಗತ್ತೆ. ಇಷ್ಟಿದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಆತುರದ ನಿರ್ಧಾರವನ್ನ ಕೈಗೊಂಡು ನಸೀರ್ ಅಹಮದ್ ಅವರ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಹುದ್ದೆಯನ್ನ ಇವತ್ತು ಕಸ್ಕೊಂಡು ಅವರನ್ನ ವಜಾ ಮಾಡಿ ಅವಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲೂ ಸರ್ವನಾಶ ಆಗಲಿಕ್ಕೆ ಈಗ ತೆಗೆದುಕೊಳ್ಳುವಂತ ನಿರ್ಧಾರಗಳಿಂದ ಈ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗ್ತದೆ ಅನ್ನುವಂತ ಮಾತನ್ನ ನಾನು ನೇರವಾಗಿ ಕಾಂಗ್ರೆಸ್ ಪಕ್ಷದ ದಿಲ್ಲಿಯ ಹೈಕಮಾಂಡಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯ ಧೋರಣೆ ಕಾಂಗ್ರೆಸ್ ಸರ್ಕಾರ ಕೈ ಬಿಡದೆ ಹೋದ್ರೆ ನಾವು ಬರುವಂತ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಿಂದಲೇ ಕಿತ್ತು ಒಗೆಯುವಂತ ಸಂದರ್ಭ ನಿರ್ಮಾಣ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನೀವೇನು ಇವತ್ತು ಮುಸಲ್ಮಾನ ನಾಯಕರಾಗಿರ್ತಕ್ಕಂಥ ಜಬ್ಬಾರ್ ಅವರ ಮೇಲೆ ಅನ್ಯಾಯ ಮಾಡಿದ್ದೀರಿ ಮತ್ತು ನಸೀರ್ ಅಹಮದ್ ಅವರ ಮೇಲೆ ಅನ್ಯಾಯ ಮಾಡಿದ್ದೀರಿ. ಈ ಅನ್ಯಾಯವನ್ನು ನಾವು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಉಲೇಮಾಗಳು ಕೂಡ ನಿಮ್ಮ ಈ ಧೋರಣೆಯನ್ನ ಪ್ರತಿಭಟಿಸಿದ್ದಾರೆ. ನಾವು ಉಲೇಮಾಗಳ ಜೊತೆ ಇದ್ದೀವಿ, ನಮ್ಮ ಸಮುದಾಯದ ನಾಯಕರ ಜೊತೆ ಇದ್ದೀವಿ, ನಮ್ಮ ರಾಜ್ಯದ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವ್ರ ಜೊತೆ ಇಡೀ ರಾಜ್ಯದ ಮುಸ್ಲಿಮರಿದ್ದಾರೆ. ನೀವೆಲ್ಲ ತಿಳ್ಕೊಂಡಿರ್ಬೇಕು, ಮುಸಲ್ಮಾನರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮುಸಲ್ಮಾನರಿಗೆ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟರೆ ಇವರು ನಮ್ಮ ಬೆನ್ನ ಹಿಂದೆ ಬರ್ತಾರೆ ಅಂಥೇಳಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಇಬ್ಬರ ಜಗಳದಲ್ಲಿ ಮುಸ್ಲಿಮರನ್ನ ಬಲಿಪಶುವನ್ನಾಗಿ ಮಾಡ್ತಾ ಇರೋದನ್ನ ನಾವೆಂದೂ ಸಹಿಸಕ್ಕಾಗೋದಿಲ್ಲ. ನೀವು ಅಹಿಂದದ ನಾಯಕರಾಗಿ ಮುಸಲ್ಮಾನರ ಮೇಲೆ ಏನು ಅನ್ಯಾಯ ಆಗ್ತಿದೆ ಅದನ್ನು ನೀವು ಪ್ರತಿಭಟಿಸಬೇಕಾಗಿತ್ತು. ಆದರೆ ನೀವು ಅಹಿಂದದ ನಾಯಕರಾಗಿ ನಮ್ಮ ಮುಸ್ಲಿಂ ಮುಖಂಡರನ್ನ ಪ್ರೊಟೆಕ್ಟ್ ಮಾಡದೆ ನೀವು ಕೂಡ ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ದೀರಿ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದೀರಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮುಸಲ್ಮಾನರಿಗೆ ಯಾವುದೇ ಒಳ್ಳೆಯ ಕೆಲಸಗಳಂತೂ ಮಾಡಿಲ್ಲ. ಮೀಸಲಾತಿಯ ವಿಷಯವಾಗಿ ಮುಖ್ಯಮಂತ್ರಿಗಳೇ ಸ್ವತಃ ನಾನು 1ನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿನೇ ಆ ವಿಷಯವನ್ನ ಕ್ಲಿಯರ್ ಮಾಡ್ತೀನಿ ಅಂತ ಈ ಸಮುದಾಯಕ್ಕೆ ಅವರು ಭರವಸೆಯನ್ನು ಕೊಟ್ಟಿದ್ರು. ಇವತ್ತಿನವರೆಗೂ ಆ ಭರವಸೆಯನ್ನು ಈಡೇರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಸಾಧ್ಯ ಆಗಿಲ್ಲ. ಹಿಜಾಬ್ ಸಮಸ್ಯೆ ಆಗಿರಬಹುದು, ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡುವಂಥದ್ದಾಗಿರಬಹುದು, ಬೇರೆ ಬೇರೆ ಮುಸ್ಲಿಮರ ಅನೇಕ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳದೆ ಸರ್ಕಾರ ಇವತ್ತು ಮುಸಲ್ಮಾನರಿಗೆ ಬಹುದೊಡ್ಡ ಮೋಸ ಮಾಡಿದೆ ಅನ್ನುವಂಥ ಮಾತು ಇವತ್ತು ರಾಜ್ಯವ್ಯಾಪಿ ಜನರ ಮುಂದೆ ಇದೆ. ಮುಸಲ್ಮಾನರ ಮತಗಳು ಮಾತ್ರ ಕಾಂಗ್ರೆಸ್ಸಿಗೆ ಹಾಕ್ತಾರ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಮುಸಲ್ಮಾನರಿಗೆ ಪ್ರಾತಿನಿಧ್ಯ ಕೊಡುವಂಥ ಸಂದರ್ಭ ಅಂತಂದ್ರೆ ಅವರಿಗೆ ಉರುಳು ಬಂದ್ಬಿಡ್ತದೆ. ಕಾಂಗ್ರೆಸ್ನವ್ರಿಗೆ ಪ್ರಾತಿನಿಧ್ಯ ಕೊಡಬಾರ್ದು, ಇವರಿಗೆ ಯಾವುದೇ ಅಧಿಕಾರಗಳನ್ನು ಕೊಡಬಾರ್ದು, ಯಾವುದೋ ಒಂದು ಕೊಟ್ಟಿದ್ದನ್ನು ಹೇಳ್ಕೊಂತ ಕುಂತು ಬಿಡ್ತಾರೆ. ಅವರು ಇಬ್ಬರು ಸಚಿವರನ್ನಾಗಿ ಮಾಡಿದ್ದಾರೆ. ಅವು ಡಮ್ಮಿ ಮಂತ್ರಿಗಳು ಅಂತಲೇ ನಾವು ಅನ್ಬೋದು. ಯಾಕಂದ್ರೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಖಾತೆಗಳು ಮುಸಲ್ಮಾನರಿಗೆ ಸಿಗಬೇಕು, ಮುಸಲ್ಮಾನರಿಗೆ ಕೊಟ್ಟ ಇತಿಹಾಸ ಇದೆ. ಬಲಾಢ್ಯ ಖಾತೆಗಳಲ್ಲಿ ಯಾಕೆ ನಮ್ಮ ಜನ ಕೆಲಸ ಮಾಡಲಿಕ್ಕೆ ಅನರ್ಹರಿರ್ತಾರೋ ಏನೋ ಅನ್ನುವಂಥದ್ದು ಒಂದು ಪ್ರಶ್ನೆ ಇವತ್ತು ನಮಗೂ ಕೂಡ ಕಾಡ್ತಾ ಇದೆ. ಇಷ್ಟು ಪ್ರಮಾಣದ ಮತಗಳನ್ನು ಕೊಟ್ಟಂತ ಮುಸ್ಲಿಮರಿಗೆ ದೊಡ್ಡ ದೊಡ್ಡ ಖಾತೆಗಳನ್ನು ಕೊಡದೆ ಏನೋ ಕೆಲಸಕ್ಕೆ ಬಾರದ ಖಾತೆಗಳನ್ನು ಮುನ್ಸಿಪಾಲ್ಟಿನೋ ವಕ್ಫೋ
ಅಥವಾ ಮೈನಾರಿಟಿನೋ ಕೊಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಕುಂದಿರಿಸುವಂಥ ಕೆಲಸ ಮಾಡ್ತಾರೆ. ಆ ಇಬ್ಬರು ಸಚಿವರಲ್ಲಿ ಪ್ರಾತಿನಿಧ್ಯದ ಒಂದು ಪರ್ಸೆಂಟೇಜನ್ನು ತೆಗೆದಾಗ 1 ಕೋಟಿ ಜನ ಇವತ್ತು ಕಾಂಗ್ರೆಸ್ಸಿಗೆ ಮತ ಕೊಡ್ತೀವಿ. 1 ಕೋಟಿ ಜನ ಮತ ಕೊಟ್ಟಿದ್ದಕ್ಕೂ 50, 40, 30 ಸಾವಿರ ಮತ ಕೊಟ್ಟಂಥ ಸಮುದಾಯಗಳಿಗೆ ಸಿಕ್ಕಂಥ ಪ್ರಾತಿನಿಧ್ಯ, ನಮ್ಮ ಮುಸಲ್ಮಾನ ಜನರಿಗೆ ಸಿಕ್ಕಂಥ ಪ್ರಾತಿನಿಧ್ಯದ ಲೆಕ್ಕಾಚಾರ ಅವರೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ನಾವು ಅನ್ಯಾಯ ಮಾಡಿದ್ದೀವೋ ಇಲ್ಲೋ ಅನ್ನುವಂಥದ್ರ ಬಗ್ಗೆ. ಬರುವಂಥ ಚುನಾವಣೆಗಳು ಬಹಳಷ್ಟಿವೆ. ಇವತ್ತು ಲೋಕಲ್ ಬಾಡಿ ಚುನಾವಣೆಗಳು ಬರ್ತಾವೆ, ತಾಲೂಕಾ ಪಂಚಾಯಿತಿ ಬರ್ತಾವೆ, ಜಿಲ್ಲಾ ಪಂಚಾಯತ್ ಬರ್ತಾವೆ, ಮುನ್ಸಿಪಾಲ್ಟಿ ಬರ್ತಾವೆ, ಕಾರ್ಪೊರೇಷನ್ಗಳು ಬರ್ತಾವೆ. ಅಲ್ಲಿ ನಮ್ಮ ಶಕ್ತಿಯ ಪ್ರದರ್ಶನವನ್ನು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಈ ರಾಜ್ಯದಲ್ಲಿ ಅಧಿಕಾರ ಮಾಡಲಿಕ್ಕೆ ಬಿಡೋದಿಲ್ಲ. ನೀವು ಬಿಜೆಪಿಯನ್ನ ತೋರಿಸಿ ನಮ್ಮ ಮತಗಳನ್ನು ಪಡೆದು ಅಧಿಕಾರವನ್ನು ಮಾಡ್ತಾ ನಮ್ಮನ್ನು ತುಳಿತಾ ಇದ್ದೀರಿ. ಇದನ್ನು ಎಂದಿಗೂ ನಾವು ಸಹಿಸಕ್ಕೆ ಆಗೋದಿಲ್ಲ. ಭವಿಷ್ಯದ ದಿನದಲ್ಲಿ ಈ ಒಂದು ಧೋರಣೆ ನಾವು ಸಹಿಸಕ್ಕೆ ಆಗೋದಿಲ್ಲ. 2028ಕ್ಕೆ ನಾವು ಕಾಂಗ್ರೆಸ್ಸಿನ ಶವಯಾತ್ರೆ ಮಾಡೋದರ ನಿಶ್ಚಿತ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.